ಸುಳ್ಯದಂತಹ ಹಳ್ಳಿಯಲ್ಲಿ ಹುಟ್ಟಿದಂತಹ ನೀವು SSLC ವರೆಗಿನ ವಿದ್ಯಾಭ್ಯಾಸವನ್ನ ಮುಗಿಸಿ ಭಾರತದ ಸೈನ್ಯದ ಕನಸು ಅನ್ನುವಂಥದ್ದು ನಿಮ್ಮದು ನನಸಾಗತ್ತೆ. 1 ವರ್ಷ ಹೈದರಾಬಾದಿನಲ್ಲಿ ಕಠಿಣ ತರಬೇತಿಯನ್ನ ಪಡೆದುಕೊಳ್ತೀರಿ, ಒಂದಷ್ಟು ಅನುಭವಗಳನ್ನ ಹೇಳಿದ್ರಿ. ಈ ಸೈನ್ಯದ ಅಲ್ಲಿ 1 ವರ್ಷದ ಅನುಭವ ಆದ ನಂತರ ಮತ್ತೆ ನಿಮಗೆ ಡ್ಯೂಟಿ ಅಲಾಟ್ಮೆಂಟ್ ಆಗುತ್ತೆ? 1 ವರ್ಷದ ತರಬೇತಿ ನಮ್ಮದು ಮುಗಿದ ನಂತರ ನಾವು ಅಲ್ಲಿ ಅವಾಗ ಒಂದು ಪ್ರಾರಂಭದ ಹಂತದ ಒಂದು ಸೋಲ್ಜರ್ ಅಂತ ಹೇಳುವ ಇದಕ್ಕೆ ನಾವು ತಯಾರಾಗಿರ್ತೀವಿ. ಓಕೆ. ಅನಂತರ ನಮಗೆ ಒಂದು ಘಟಕ ಅಂತ ಹೇಳ್ತಾರೆ, ಯೂನಿಟ್. ನಾನು ಭಾರತೀಯ ತೋಪ್ಖಾನಾ ವಿಭಾಗದವ. ನನ್ನನ್ನು ತೋಪ್ಖಾನಾ ವಿಭಾಗಕ್ಕೆ ದೇವಲಾಲಿ ಅಂದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ದೇವಲಾಲಿಯಲ್ಲಿ ಅಂದ್ರೆ ನಮ್ಮ ದೇಶದ ಅತ್ಯಂತ ದೊಡ್ಡ ಆರ್ಟಿಲರಿಯ ಟ್ರೈನಿಂಗ್ ರೇಂಜ್ ಎಲ್ಲ ಇದೆ, ಫೈರಿಂಗ್ ರೇಂಜ್ ಎಲ್ಲ ಇದೆ. ನಾನು ಅಲ್ಲಿ 1.5 ವರ್ಷ ಅನಂತರದ ಹೆಚ್ಚಿನ ತರಬೇತಿಗೆ ನಿಯುಕ್ತಿಗೊಂಡೆ. 1 ವರ್ಷ ಇಲ್ಲಿ ಹೈದರಾಬಾದಲ್ಲಿ ಆಗುತ್ತೆ, ಅಲ್ಲಿಂದ ನೀವು ಮಹಾರಾಷ್ಟ್ರಗಳಿಗೆ ಹೋಗ್ತೀರಿ. ಹೇಗೆ ನಮಗೆ ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ PUC ಅಂತ ನಾವು ಹೇಳ್ತೇವೆ. ಹಾಗೆ ಅಲ್ಲಿ ನಾನು 1.5 ವರ್ಷದ ನಮ್ಮ ಆರ್ಟಿಲರಿಗೆ ಸಂಬಂಧಪಟ್ಟ ಟ್ರೈನಿಂಗ್ಗಳನ್ನು ನಡೆಯುವಂಥದ್ದು. ಅದೆಲ್ಲ ಮುಗಿಸಿ ಆದ ನಂತರ ನಾನು ಮತ್ತೆ ಭಾರತ ಚೀನಾ ಪೂರ್ವ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಪ್ರಥಮ ನಿಯುಕ್ತಿಗೊಂಡೆ. ನಿಮಗೆ ಯೂನಿಫಾರ್ಮ್ ಸಿಕ್ಕಿದ್ದು ಮೊದಲು ಯಾವಾಗ ಸರ್? ಅದು ನಾವು ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ 24 ಗಂಟೆಯೊಳಗೆ ಅಲ್ಲಿಂದಲೇ ನಮಗೆ ಯೂನಿಫಾರ್ಮ್ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅಲ್ಲೇ ಸಿಗುತ್ತೆ. ಡ್ಯೂಟಿಗೆ ಮತ್ತೆ ಸಪರೇಟ್ ಡ್ಯೂಟಿ ಆದ ನಂತರ ಸಪರೇಟ್ ಏನಾದ್ರು ಯೂನಿಫಾರ್ಮ್ ಆ ರೀತಿ ಏನಾದ್ರು? ಇಲ್ಲ, ಹಾಗೇನಿಲ್ಲ. ನಾವು ಯಾವಾಗ ಫುಲ್ ಟೈಮಿಗೆ ನಾವು ಎನ್ರೋಲ್ಮೆಂಟ್ ಆಗ್ತೇವೆ, ಎನ್ರೋಲ್ಮೆಂಟ್ ಆಗಿ ನಮಗೆ ಅಲ್ಲಿಂದ ನಮಗೆ ಯೂನಿಫಾರ್ಮ್ ಟ್ರೈನಿಂಗ್ ಜಾಯಿನ್ ಆಗುವಾಗಲೇ ವಿತ್ ಸ್ಯಾಲರಿ ನಿಮಗೆ ಆಗ್ತಾ ಇರುತ್ತೆ. ಅದು ಡೇ 1 ಎಸ್ ಹೀಗೆ. ಓಕೆ, ನೀವು ಅಲ್ಲಿಂದ ಟ್ರೈನಿಂಗ್ ಆಗತ್ತೆ, ಮಹಾರಾಷ್ಟ್ರ ಹೋಗ್ತೀರಿ, ಅಲ್ಲಿ ಚೈನಾ ಮತ್ತೆ ಅಲ್ಲ ಅರುಣಾಚಲ ಪ್ರದೇಶದ ತವಾಂಗ್ ಜಿಲ್ಲೆ ಅಂತ ಹೇಳಿದೆ, ಅಲ್ಲಿಗೆ ನಿಯುಕ್ತಿಗೊಂಡಿರ್ತೇನೆ. ಅಲ್ಲಿ ಪ್ರಥಮ ಪೋಸ್ಟಿಂಗ್ ಅಲ್ಲಿ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಸರ್? ಅರುಣಾಚಲದಲ್ಲಿ 3 ವರ್ಷ. 3 ವರ್ಷ ಅಲ್ಲಿ 3 ವರ್ಷ ಪೂರ್ತಿ ಇಲ್ಲ, ಸಾಮಾನ್ಯ ಒಂದು 32-33 ತಿಂಗಳು. 33 ತಿಂಗಳು. ಹೇಗಾಯ್ತು ಅಲ್ಲಿ ಅನುಭವಗಳು? ಅದು ತುಂಬಾ ಚಳಿ ಪ್ರದೇಶ. ಅಂದ್ರೆ 0 ಡಿಗ್ರಿ ಏರಿಯಾ ಅಂತ ಇದೆ ಅಲ್ಲಿ. 0 ಡಿಗ್ರಿ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ 0 ಡಿಗ್ರಿವರೆಗೆ ಬರ್ತದೆ, ಮತ್ತೆ ಪುನಃ -ಡಿಗ್ರಿಗೆ ಹೋಗ್ತದೆ. ಅಂದ್ರೆ ವರ್ಷದ ಹೆಚ್ಚಿನ ಸಮಯದಲ್ಲಿ ಅಲ್ಲಿ -ಡಿಗ್ರಿಯಲ್ಲಿ ಇರ್ತದೆ, ಬಹಳ ಕಡಿಮೆ ಸಮಯ 0 ಡಿಗ್ರಿಗೆ ಬರ್ತದೆ ಅಂತ ಚಳಿ ಪ್ರದೇಶ ಅದು. ಅರುಣಾಚಲ ಅಂದ್ರೆ ಅದು ನಮ್ಮ ಪೂರ್ವ ಭಾರತದಲ್ಲಿ ಬರ್ತದೆ. ಪ್ರಥಮವಾಗಿ ನಮಗೆ ಸೂರ್ಯ ದರ್ಶನ ಆಗೋದೇ ಅರುಣೋದಯ ಆಗೋದು. ಹಾಗೆ ಕಾಲಮಾನದಲ್ಲಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಅನುಸಾರ ನಾವು ಇಲ್ಲಿ ಸೇಮ್ ಇದೇ ಟೈಮಿಂಗ್ ಅಲ್ಲಿ ಇರ್ತದೆ, ಆದ್ರೆ ಭೌಗೋಳಿಕವಾಗಿ ಸುಮಾರು ವ್ಯತ್ಯಾಸಗಳು ಬರ್ತವೆ. ಈಗ ನಮಗೆ ಇಲ್ಲಿ ಬೆಳಿಗ್ಗೆ ಸೂರ್ಯೋದಯ ಆಗೋದು ನಾವು 6:15 ಗಂಟೆ ಎಲ್ಲ ಆಗ್ತದೆ. ಅಲ್ಲಿ ಸಾಮಾನ್ಯ ನಮಗೆ 3:45 ಗಂಟೆಗೆ ಸೂರ್ಯನ ಬೆಳಕು ಬಂದಾಯ್ತು. ಅದೇ ರೀತಿ ಕತ್ತಲೆ ಆಗೋದು ಕೂಡ ಸಂಜೆ 3:30. ಇಲ್ಲಿ ನಮಗೆ 6:30-6:30ವರೆಗೆ ಬೆಳಕಿರ್ತದೆ, ಕೆಲವು ಸಂದರ್ಭದಲ್ಲಿ 7 ಗಂಟೆವರೆಗೆ ಬೆಳಕಿರ್ತದೆ, ಮತ್ತೆ ಅದು ಕೆಲವು ಸಮಯದಲ್ಲಿ 6 ಗಂಟೆಗೆ ಕತ್ತಲಾಗಿ ಬಿಡ್ತಲ್ಲ. ಅಲ್ಲಿ ಅದೇ ರೀತಿ 3 ಗಂಟೆಗೆಲ್ಲ ಕತ್ತಲಾಗ್ಲಿಕ್ಕೆ ಶುರು, ರಾತ್ರಿ ಊಟ 5 ಗಂಟೆಗೆ ಮಾಡಿಬಿಡ್ತೇವೆ. ಸರ್, ಅಲ್ಲಿ ನಿಮ್ಮ ಡ್ಯೂಟಿ ಏನಿತ್ತು ಸರ್? ಈಗ ಆದ್ಮೇಲೆ ಡ್ಯೂಟಿಯಲ್ಲಿ ಡಿವೈಡ್ ಇರ್ತದೆ, ನಿಮ್ಮ ಡ್ಯೂಟಿ ಏನಿತ್ತು ಅಂತ ಹೇಳಿ? ಅಂದ್ರೆ ಹೆವಿ ಇಕ್ವಿಪ್ಮೆಂಟ್, ನಾವು ಇಕ್ವಿಪ್ಮೆಂಟ್ ಜೊತೆಯಲ್ಲಿ ಇರೋದು. ಇಕ್ವಿಪ್ಮೆಂಟ್ ಜೊತೆಯಲ್ಲಿ ಅಂದ್ರೆ ನಮಗೆ ಫುಲ್ ಫ್ರಂಟ್ ಬಾರ್ಡರ್ಗೆ ಹೋಗ್ಲಿಕ್ಕೆ ಇರೋದು. ಅಲ್ಲಿ ಇನ್ಫೆಂಟ್ರಿ ಇರ್ತಾರೆ, ಕಾಲಾಳು ಪಡೆ ಅಂತ ಹೇಳ್ತಾರೆ. ಒಂದು ಆರ್ಮಿ ಡಿವಿಷನ್ ಅಲ್ಲಿ ಒಂದಿಷ್ಟು ಕಾಲಾಳು ಪಡೆ ಅಂದ್ರೆ ಇನ್ಫೆಂಟ್ರಿ ಅವರು ಇರ್ತಾರೆ, ಅವರಿಗೆ ಇಷ್ಟಕ್ಕೆ ಇಷ್ಟು ಅಂತ ಒಂದು ಪ್ರಮಾಣ ಇದೆ. ಆ ಲೆಕ್ಕದಲ್ಲಿ ಆರ್ಟಿಲರಿ ಇರ್ತದೆ ಜೊತೆಯಲ್ಲಿ. ಅವರದ್ದು ಒಂದು ಇನ್ಫೆಂಟ್ರಿ ಡ್ಯೂ ಇರುವಾಗ ಅಲ್ಲಿ ಒಂದು ಆರ್ಟಿಲರಿ ಬ್ರಿಗೇಡ್ ಇರುತ್ತೆ. ಒಂದು ಆರ್ಟಿಲರಿ ಬ್ರಿಗೇಡ್ ಇಷ್ಟು ಆರ್ಟಿಲರಿ ಯೂನಿಟ್ಗಳು ಅಂತ ಇರ್ತವೆ. ಹಾಗೆ ಅದರದ್ದು ಆ ಲೆಕ್ಕಾಚಾರದ ಪ್ರಕಾರ ನಮ್ಮ ಇದಿರ್ತದೆ. ಅಲ್ಲಿ ನಮಗೆ ಆರ್ಟಿಲರಿ ನಮ್ಮ ಇಕ್ವಿಪ್ಮೆಂಟ್ಗಳನ್ನು ಬಿಟ್ಟು ನಾವು ಬೇರೆ ಯಾವುದೇ ಹೋಗ್ಲಿಕ್ಕಿಲ್ಲ. ಅಲ್ಲಿ ನಿಮಗೆ ಆ ಪ್ರದೇಶದಲ್ಲಿ 3 ವರ್ಷ ಡ್ಯೂಟಿ ಮಾಡಿದ್ರಿ ಅಂತ ಹೇಳಿದ್ರಿ. ಆ 3 ವರ್ಷದಲ್ಲಿ ಯುದ್ಧದ ಅನುಭವಗಳು ಬಹಳ ಆಗಿದೆಯಾ? ಅಲ್ಲ,
ಸಾಮಾನ್ಯ ಸೇನಾ ಜೀವನದಲ್ಲಿ ಡೇ ಒಂದಿಂದಲೇ ಯುದ್ಧಕ್ಕೆ ಬೇಕಾದ ತರಬೇತಿಯೇ ನಡೆಯುವಂತದ್ದು. ಅಲ್ಲ, ಯುದ್ಧವನ್ನ ಫೇಸ್ ಮಾಡಿದ್ದೀರಾ ಅಲ್ಲಿ ಆ 3 ವರ್ಷದಲ್ಲಿ? ಇಲ್ಲ, ಅರುಣಾಚಲದಲ್ಲಿ ನಮಗೆ ಯುದ್ಧ ಫೇಸ್ ಮಾಡುವಂತ ಯಾವುದೇ ಅವಕಾಶ ಅವಕಾಶ ಅವಾಗ ಇರ್ಲಿಲ್ಲ. ಅರುಣಾಚಲದಿಂದ ಬಂದ ಕೂಡಲೇ ನಮಗೆ ಮತ್ತೆ ಶ್ರೀಲಂಕಾಕ್ಕೆ ಹೋಗ್ಲಿಕ್ಕೆ ಇತ್ತು. ಅಲ್ಲಿ 3 ವರ್ಷ ಆದ ನಂತರ ಅಲ್ಲಿಂದ ನೀವು ಎಲ್ಲಿಗೆ ಶಿಫ್ಟ್ ಆದ? ಅಲ್ಲಿಂದ ಮತ್ತೆ ಮಧ್ಯಪ್ರದೇಶಕ್ಕೆ ಬಂದೆ. ಮಧ್ಯಪ್ರದೇಶ. ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಆ ಮಧ್ಯಪ್ರದೇಶದಲ್ಲಿ 6 ವರ್ಷ ಚಿಲ್ಲರೆ. ಆದ್ರೆ ನಾನು ಅದರ ಮಧ್ಯದಲ್ಲಿ ಅಲ್ಲಿಂದ 2 ವರ್ಷ ಶ್ರೀಲಂಕಾಕ್ಕೆ ಹೋಗಿದ್ದೆ, IPKF ಅಲ್ಲಿ, ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ. ಅದು ಫುಲ್ ವಾರ್ಫೀಲ್ಡ್. ಹೌದು, ಶ್ರೀಲಂಕಾದಲ್ಲಿ. ಹಾಗೇಳಿ ಅರುಣಾಚಲದಲ್ಲಿರುವಾಗ ಇಂಟರ್ನ್ಯಾಷನಲ್ ವಾರ ಆಗ್ಲಿಲ್ಲ. ಹಾಗೇಳಿ ನಮ್ಮ ಆಂತರಿಕ ಬೋಡೋ ಸಮಸ್ಯೆ ಇತ್ತು. ಅಸ್ಸಾಂ ರಾಜ್ಯದಲ್ಲಿ ಬೋಡೋ ಚಳವಳಿ ಆಗ್ತಾ ಇತ್ತು, ಬೋಡೋ ಉಗ್ರವಾದಿಗಳದ್ದು. ಅದು ತುಂಬಾ ಅಪಾಯಕಾರಿಯಾಗಿ ಇತ್ತು. ಶ್ರೀಲಂಕಾ ಅದರಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅಂದ್ರೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮನ್ನು ಹಾಕಿದ್ರು. ಇಂಥದ್ದೆಲ್ಲ ಶ್ರೀಲಂಕಾದಲ್ಲಿ ಯುದ್ಧದ ಅನುಭವ ಆಯ್ತು ಅಂತ ಹೇಳಿ. ಯುದ್ಧದ ಅನುಭವ, ಅದು ಯುದ್ಧ ವಾರ್ ಫೀಲ್ಡ್. ಅದು ವಾರ್ ಫೀಲ್ಡ್ ಅಂದ್ರೆ ಫುಲ್ ಟೈಮ್ ವಾರ್ ಅಲ್ಲಿ. ಅಂದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ, ನಮಗೆ ನಮ್ಮ ಎನಿಮಿ, ನಮ್ಮ ಶತ್ರುಗಳು ಇಂಥ ದಿಕ್ಕಿನಲ್ಲೇ ಇದ್ದೇವೆ ಅಂತ ಕನ್ಫರ್ಮ್ ಆಗಿರ್ತದೆ. ಹೌದು, ನಾವು ಆ ಕಡೆ ಹೆಚ್ಚು ಫೋಕಸ್ ಆದ್ರೆ ಸಾಕಾಗ್ತದೆ. ಈ ಟೆರರಿಸ್ಟ್ ಇದು ಜೊತೆ ಫೈಟ್ ಮಾಡುವಾಗ ನಮಗೆ 360 ಡಿಗ್ರಿ ಅದು ಯಾವ ಇಂಥ ದಿಕ್ಕಿನಲ್ಲೇ ಟೆರರಿಸ್ಟ್ ಇದ್ದಾರೆ ಅಂತ ಹೇಳಿಕ್ಕಾಗುದಿಲ್ಲ. ನಾವು 360 ಡಿಗ್ರಿ ನಾವು ಕಣ್ಣಾಡಿಸ್ತಾ ಬೇಕಾಗತ್ತೆ ಅಂತ ಹೇಳಿ. ಆ ಪ್ರದೇಶದಲ್ಲಿ, ಶ್ರೀಲಂಕಾದ ಪ್ರದೇಶದಲ್ಲಿ ತುಂಬಾ ಸಲ ವಾರ ಅಲ್ಲಿ ಡೈಲಿ ಫೈರಿಂಗ್ ಆಗ್ತಾ ಇತ್ತು. ಹೌದು, ಅಲ್ಲೇ ನನ್ನ ಕೈಗೊಂದು ಗುಂಡೇಟಾದ್ದು. ಕೈಗೆ ನನ್ನ ಜೊತೆಲಿ ಇದ್ದವರು ಮೈಸೂರಿನವರು, ರಂಗಯ್ಯ, ನಮ್ಮ ವೈರ್ಲೆಸ್ ಆಪರೇಟರ್ ಆಗಿದ್ರು. ಅವರು ಇವತ್ತಿಗೆ ಇಲ್ಲ, ಅವರು ಶ್ರೀಲಂಕಾದಲ್ಲಿ ನನ್ನ ಜೊತೆಲಿ ಇದ್ರು. ಒಂದು LTT, ಲಿಬರೇಷನ್ ತಮಿಳ್ ಟೈಗರ್ಸ್ ಅಂತ ಇದ್ದಾರೆ, LTTE ಅಂತೇಳಿ. ವೇಲುಪಿಳ್ಳೆ ಪ್ರಭಾಕರ್ನವರ ಇದರೊಟ್ಟಿಗೆ ನಮಗೆ ಎಷ್ಟು ಕ್ಲೋಸ್ ಫೈಟ್ ಆಗಿತ್ತು ಅಂದ್ರೆ, ಹೀಗೆ ಒಂದು 4-5 ಫೀಟ್ ಗ್ಯಾಪ್ ಅಲ್ಲಿ ಅವರಿಗೂ ನಮಗೂ ಫೈಟ್ ಆಗಿದೆ. ಆ ಸಂದರ್ಭದಲ್ಲಿ ಒಮ್ಮೆ ಚವಕಚೇರಿ ಅಂತ ಹೇಳುವ ಸ್ಥಳದಲ್ಲಿ LTT ಅವರು ನಾವು ಇಷ್ಟು ಗಂಟೆಗೆ ನಿಮ್ಮ ಮೇಲೆ ಫೈರ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವರು ಆ ಟೈಮಲ್ಲಿ ಬಂದು ಅಟ್ಯಾಕ್ ಮಾಡ್ತಿದ್ರು. ಅದೇ ರೀತಿ ಒಂದು ಫೈರಿಂಗ್ ಆಗುವ ಸಂದರ್ಭದಲ್ಲಿ ನಾನು ಮತ್ತು ಈ ರಂಗಯ್ಯ ಅಂತ ಹೇಳುವವರು ಒಂದೇ ಫೈರ್ ಸ್ಟ್ರೆಂತ್ ಅಂತ ಹೇಳ್ತೇವೆ. ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮ ಆಪೋಸಿಟ್ ನಾವು ಯಾರೊಟ್ಟಿಗೆ ಫೈಟ್ ಮಾಡಿದ್ರೆ ಅವರೊಟ್ಟಿಗೆ ಇದು ಮಾಡ್ಲಿಕ್ಕೆ ಅಂದ್ರೆ ಒಂದು ಗುಂಡಿಗಳನ್ನು ತೋಡಿರ್ತೇವೆ. ಫೈರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅದು 2.5 ಫೀಟ್ ಅಗಲ ಇರ್ತದೆ, ಒಂದು 4 ಫೀಟ್ ಆಳ ಇರ್ತದೆ, ಒಂದು 4.5 ಫೀಟ್ ಉದ್ದ ಇರ್ತದೆ. ಅದರಲ್ಲೆಲ್ಲ ಇಬ್ರಿಬ್ರು ನಿಂತು ಫೈರಿಂಗ್ ಮಾಡ್ಲಿಕ್ಕೆ. ಅಲ್ಲಿಗೆ ಹೋಗಿ ನಾವು ಇಳಿಯುವ ಸಂದರ್ಭದಲ್ಲಿ ಬುಲೆಟ್ ಪ್ರೂಫ್ ಎಲ್ಲ ಹಾಕಿರ್ತೇವೆ. ಆದ್ರೆ ಎದುರದ ಬಂದ ರೌಂಡ್ ಅವನ ಎದೆಗೆ ಸಿಕ್ಕಿತ್ತು. ಅವ ಸ್ಪಾಟ್. ಆದ್ರೆ ಅದು ನನಗೆ ಗೊತ್ತಾದ 40 ನಿಮಿಷ ನಂತರ ನನಗೆ ಗೊತ್ತಾದ ಅವ ಸತ್ತಿದ್ದಾನೆ ಅಂತೇಳಿ. ಯಾಕಂದ್ರೆ ನಾವು ಹೋಗಿ ಅವಾಗ ಇದನ್ನೆಲ್ಲ ನೋಡುವಷ್ಟು ಟೈಮ್ ಇರೋದಿಲ್ಲ. ಹೋಗಿ ಕೂತು ನಾವು ಫಸ್ಟ್ ನಮ್ಮ ಅದ್ರೊಳಗೆ ಕೂತ್ಕೊಂಡು ಅವರ ಫೈರಿಂಗಿನ ಮಧ್ಯೆ ನಾವು ಅವರಿಗೂ ಗುಂಡು ಹೊಡಿಬೇಕಾಗ್ತದೆ. ಒಡರೆ ಹೇಗೆ ಗುಂಡು ಹೊಡಿಲಿಕ್ಕೆ ಆಗುದು, ನಮ್ಮ ಅವರದ್ದು ಗುಂಡು ಬರೋತ್ತಿಗೆ ನಾವು ಅಡಿಗೆ ಕೂರ್ಬೇಕಾಗ್ತದೆ. ಅವರದ್ದು ರೌಂಡ್ ಬರೋದು ನಿಂತಿತ್ತು ಅಂದಾಗ ನಾವು ಫೈರ್ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ತರಬೇತಿ ಇರ್ತದೆ. ಆ ರೀತಿಯಾಗಿ ನಾವು ಫೈರಿಂಗ್ ಆಗ್ತದೆ. ಹಾಗೆ 40 ನಿಮಿಷ ಆಯ್ತು, ಮತ್ತೆ ಸೀಸ್ ಫೈರ್ ಆಯ್ತು. ಅಂದ್ರೆ ಫೈರಿಂಗ್ ಸ್ಟಾಪ್ ಆಯ್ತು. ಸ್ಟಾಪ್ ಆದ ನಂತರ ನಾವೆಲ್ಲ ಅಂದ್ರೆ ಸೀಸ್ ಫೈರ್ ಯಾರು ಫೈರ್ ಮಾಡೋದಿಲ್ಲ. ಫೈರಿಂಗ್ ಸ್ಟಾಪ್ ಆಯ್ತು. ಮತ್ತೆ ಇವ ಹೇಳಲಿಲ್ಲ. ಯಾಕಂದ್ರೆ ನಾನಲ್ಲಿ ರಂಗಯ್ಯ ಹೇಳ ಅಂತಲ್ಲ, ಮೈಸೂರಿ ನಾವು ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ. ಇವ ಹೇಳಲಿಲ್ಲ. ನಾನು ಅವಾಗ ನೋಡುವಾಗ ನನ್ನ ಪ್ಯಾಂಟ್ ಕಂಪ್ಲೀಟ್ ಒದ್ದೆ ಆಗಿದೆ, ಎಲ್ಲ ಬ್ಲಡ್. ಈಗ ನೋಡ್ತೇನೆ ನನ್ನ ಬ್ಲಡ್ ಅಲ್ಲಿ ತೊಯ್ದೋಗಿದೆ. ನನಗೆ ಇಲ್ಲಿ ಗುಂಡೇಟಾಗಿದೆ ಫೀಲ್ ಆಗ್ತಾ ಇಲ್ಲ ಕಾಲಿಗೆ. ನನ್ನ ಕಾಲ 2 ಸರಿ ಇದೆ. ಹಾಗೆ ಇಷ್ಟೊಂದು ಬ್ಲಡ್ ಬ್ಲೀಡಿಂಗ್ ಎಲ್ಲಿಂದ ಆಗ್ತಾ ಉಂಟು ಅಂತ ನೋಡೋಷ್ಟೊತ್ತಿಗೆ ಅವನ ಎದೆಗೆ ಅವರ ಮೆಷಿನ್ ಗನ್ ಇಂದ ಬಂದ ಗುಂಡು ಸೀಳಿ ಹಿಂಬದಿದ್ದು ಹೊರಟೋಗಿತ್ತು. ಬುಲೆಟ್ ಪ್ರೂಫ್ ಹಾಕಿದ್ರು ಕೂಡ ಅದು ಕೆಲವೊಮ್ಮೆ ಇಂಥ ಪಾಯಿಂಟ್ಗೆ ಇಲ್ಲಿ ಮಾಡೋದಿಲ್ಲ. ಅವ ಹೀಗೆ ಈ ಮೂರ್ಛೆಗೆ ಇಳಿಯುವ ಟೈಮಲ್ಲಿ ಅದು ಎದುರನ್ನ ಬಂದದ್ದು ಇಲ್ಲಿಗೆ ಸಿಕ್ಕಿದೆ. ಅದು ಕ್ರಾಸ್ ಆಗಿದೆ. ಬೆನ್ನಲ್ಲಿ ವೈರ್ಲೆಸ್ ಸೆಟ್ ಕಟ್ಟಿದ್ದ, ಅದು ಹೋಗಿ ವೈರ್ಲೆಸ್ ಸೆಟ್ಗೆ ಹೋಗಿ ಹಿಟ್ಟಾಗಿ ನಿಂತಿತ್ತು. ಆ ರೀತಿಯಾಗಿ ಅವನ ಬಾಡಿಯಿಂದ ಅಷ್ಟು ಬ್ಲೀಡಿಂಗ್ ಆಗಿ ಹೋಗಿತ್ತು. ಆದ್ರೆ ಅವಾಗ ಇದನ್ನ ನೋಡುವಂತ ಯಾವ ಇದು ಇತ್ತಿಲ್ಲ. ನನ್ನ ಪ್ಯಾಂಟ್ ಇಂದ ನಾನು ನೋಡಿದೆ, ನನ್ನ ಇದರಲ್ಲಿ ಎಲ್ಲಿಯೂ ಫೇಲ್ ಆಗಿದೆ. ನನ್ನ ಕೈ ಕಾಲೆಲ್ಲ ಸರಿ ಇದೆ.
ಮತ್ತೆ ನೋಡೋಷ್ಟೊತ್ತಿಗೆ ಅವ ನಾನು ಎಂತ ಪುನಃ ಒಂದೊಂದು ಇದು ಮಾಡೋಷ್ಟೊತ್ತಿಗೆ ಅವ ಅಲ್ಲೇ ಸೈಡ್ ಹೊರಗಿದ್ದೆ. ನೋಡೋ ಗೊತ್ತಾಯ್ತು ಇವ ಹೋಗಿ ಆಗಿದೆ ಅಂತ. ಹಾಗೆ ಅವ ಯಾವಾಗ ಹೋಗಿದೆ ಅಂತ ಗೊತ್ತಿಲ್ಲ ಅಂತ ನಮಗೆ ಗೊತ್ತಾಗೋ 41 ಗಂಟೆ ಕಳೆದಿದೆ. ಅವರು ಮೈಸೂರಿನವರಲ್ಲ ಸರ್? ಮೈಸೂರು. ಹೆಸರು ಹೇಗೆ? ರಂಗಯ್ಯ. ರಂಗಯ್ಯ ಅಂತ ಹೇಳಿ. ಅದು ಮತ್ತೆ ಏನು ಪ್ರೊಸೀಜರ್ ಫಾಲೋ ಅಪ್ ಮಾಡ್ತೀರಾ ಸರ್ ಈಗ? ಮತ್ತೆ ಅವರು ನಾವು ಅಲ್ಲಿಂದ ಅವರ ಬಾಡಿಯನ್ನು ನಮ್ಮ ಸೇನಾ ಬೇಸ್ ಇರುತ್ತದೆ, ಅಲ್ಲಿಗೆ ಕೂಡಲೇ ಆಂಬ್ಯುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಜೊತೆ ಆಂಬ್ಯುಲೆನ್ಸ್ ಇರ್ತದೆ, ರೆಡ್ ಕ್ರಾಸಿಂಗ್ ಅವ್ರ ಜೊತೆಲಿ ಇರ್ತಾರೆ. ಅವರು ಕೂಡಲೇ ರೆಡ್ ಕ್ರಾಸ್ ಫ್ಲಾಗ್ ಹಾಕ್ತಾರೆ, ಮತ್ತೆ ಯಾರು ಫೈರ್ ಮಾಡಬಾರ್ದು. ಈ ಕ್ಯಾಶುಯಾಲಿಟಿ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿ ಮತ್ತೆ ಅವರನ್ನು ಡೆಡ್ ಬಾಡಿ ಹಾಗೆ ರೆಡ್ ಫ್ಲಾಗ್ ಹಾಕಿದ್ರೆ ಫೈರ್ ಮಾಡ್ಲಿಕ್ಕಿಲ್ವಾ ಯಾರು? ರೆಡ್ ಕ್ರಾಸಿಂಗ್ ಅವರ ಫ್ಲಾಗ್ ಹಾಕಿದ್ರೆ ಮತ್ತೆ ಇಲ್ಲ ವೈಟ್ ಫ್ಲಾಗ್ ಅದಾಗಿ ಮತ್ತೆ ಫೈರ್ ಮಾಡಬಾರ್ದು. ರೆಡ್ ಕ್ರಾಸಿಂಗ್ ಅವರು ಒಟ್ಟಿಗೆ ಇರ್ತಾರೆ ನಮ್ಮ ಜೊತೆಯಲ್ಲಿ. ಹಾಗೆ ಇಂಥ ಕ್ಯಾಶುಯಾಲಿಟಿ ಎಲ್ಲ ಆದಾಗ ಅವ್ರು ಕೂಡಲೇ ಇದು ಮಾಡ್ತಾರೆ. ಫೈರ್ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರ ಯುದ್ಧ ನೀತಿ. ಅದು ನೀತಿಯ ಯುದ್ಧಕ್ಕೂ ನಿಯಮ ಅಂತ ಇರ್ತಾರೆ. ನಿಯಮ ಮೀರಿ ಮಾಡ್ಲಿಕ್ಕೆ, ನಿಯಮವನ್ನ ಮೀರಿದ್ರೆ ನಮ್ಮನ್ನು ಮತ್ತೆ ಟೆರರಿಸ್ಟ್ ಒಟ್ಟಿಗೆ ಕೌಂಟಿಂಗ್ ಮಾಡ್ತಾರೆ. ಓಕೆ, ಬಟ್ ಈಗ ಮೀರ್ತಾ ಇದ್ದಾರೆ ಅನ್ಸುತ್ತೆ ಇಲ್ವಾ? ಅಲ್ಲ, ಅದು ಕೆಲವು ವಿಚಾರ ಹೇಳಿಕ್ಕೆ ಆಗುದಿಲ್ಲ. ಹೌದು. ಹಾಗಾಗಿ ಸರ್ ನಿಮ್ಮ ಕೈಗೆ ಗುಂಡೇಟು ಏನು ಬಿತ್ತು ಅಂತ ಹೇಳಿ ಅದು ಏನು ಸರ್? ಅದು ಅವರದ್ದು SL ಇದು AK-47 ರೌಂಡ್ ನನ್ನ ಕೈಗೆ ಗುಂಡಾಗಿದೆ, ಎದುರಿಂದ ಬಂದಿರುವಂತ ಇಂತಹ ವಿಚಾರ. ಓಕೆ ಸರ್, ನೀವು ಇದೊಂದು ಅನುಭವಗಳನ್ನ ಹೇಳಿದ್ರಿ. ಅಲ್ಲಿ ಶ್ರೀಲಂಕಾದಲ್ಲಿ ಡ್ಯೂಟಿ ಆಯಿತು, ಅಲ್ಲಿಂದ ತದ ನಂತರದ ಡ್ಯೂಟಿಗೆ ನೀವು ಹೋಗಿರುವಂತದ್ದು? ಹಾಗೆ ಅಲ್ಲಿಂದ ಮತ್ತೆ ಬಂದ ನಂತರ ನನಗೆ ರಾಜಸ್ಥಾನದಲ್ಲಿ ಕೂಡ ಡೆಸರ್ಟ್ ಏರಿಯಾದಲ್ಲಿ, ಮತ್ತೆ ನಮ್ಮ ಪೋಖ್ರಾನಲ್ಲಿ 82-83 ಈ ಪರಮಾಣು ಪರೀಕ್ಷೆಯ ಕೆಲವೆಲ್ಲ ಇದು ನಡೀತಾ ಇತ್ತು. ಅವಾಗ ಅಂಥದ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದೆಲ್ಲ ಅಂದ್ರೆ ಅವಾಗ ನಮ್ಮ ಮೇಲೆ ಪರಮಾಣು ಇದು ಮಾಡ್ತದೆ ಅಂತೇಳಿ ಬ್ಯಾನ್ ಇತ್ತು. ಆದ್ರೂ ಕೂಡ ನಮ್ಮ ಸರ್ಕಾರ ಅದನ್ನು ನಮ್ಮ ಭದ್ರತೆಗೆ ಬೇಕಾಗಿ ನಾವು ಮಾಡ್ತಾ ಇದ್ದು. ಮತ್ತೆ ಲಾಸ್ಟಿಗೆ ಅದು ವಾಜಪೇಯಿ ಅವರ ಸರ್ಕಾರ ಬಂದಾಗ ಅದು ಮತ್ತೆ ಪರಮಾಣು ಪರೀಕ್ಷೆ ಇಲ್ಲಿ ಅದರ ವಿಚಾರಗಳು. ತದನಂತರ ಶ್ರೀಲಂಕಾ ಆಯ್ತು, ಅರುಣಾಚಲ್ ಪ್ರದೇಶ, ಬೇರೆ ಮತ್ತೆ ಇಲ್ಲಿ ಒಟ್ಟು 18 ವರ್ಷ ಸರ್ವಿಸ್ ಮಾಡಿದ್ದೆ. 18 ವರ್ಷ ಸರ್ವಿಸ್ ಮಾಡಿದ್. ಮತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ 2 ಸರ್ವಿಸ್ ಮಾಡಿದ್ದೇನೆ. 2 ವರ್ಷ ಮಾಡಿದ್ದೀರಾ ಅಥವಾ 2 ಸತಿ? 2 ಸತಿ ಹೇಗೆ ಸರ್? ಒಂದು ಸತಿ 2 ವರ್ಷ. ಓಕೆ. ಮತ್ತೆ ಆಪರೇಷನ್ ರಕ್ಷಕ್ ಅಂತ ನಡೆಯಿತು. ಅದರಲ್ಲಿ ನಾನು 23 ತಿಂಗಳು ಭಾಗವಹಿಸಿದ್ದೇನೆ. ಅದು ಶ್ರೀನಗರದಲ್ಲಿ ನಡೆದದ್ದು. ಈ ಆಪರೇಷನ್ ರಕ್ಷಕ್ ಅಂತ ಹೇಳಿದ್ರೆ ಏನು ನೋಡಿ? ಆಪರೇಷನ್ ಪವನ್ ಶ್ರೀಲಂಕಾಗೆ ಅದು ಒಂದೊಂದು ಕಾರ್ಯಾಚರಣೆಗೆ ಒಂದೊಂದು ಹೆಸರಿಡ್ತಾರೆ. ಈಗ ಆಪರೇಷನ್ ಬ್ರಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರೆ ಅದು ರಾಜಸ್ಥಾನ ಏರಿಯಾದಲ್ಲಿ ನಡೆದಂತ ಕಾರ್ಯಾಚರಣೆ. ಈ ಮಧ್ಯೆಯಲ್ಲಿ ನಮಗೆ ನ್ಯಾಚುರಲ್ ಇನ್ಸಿಡೆಂಟ್ಸ್ಗಳಿಗೆ ಭಾಗವಹಿಸುವಂತ ಅವಕಾಶ ಇತ್ತು. ಪ್ರಕೃತಿ ವಿಕೋಪಗಳು ಸಂಭವಿಸಿದೆ. ಈಗ ಲಾತೂರ್, ಹುಮನಾಬಾದಲ್ಲೆಲ್ಲ ಭೂಕಂಪ ಸಂಭವಿಸಿತ್ತು, ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅದೆಲ್ಲ ಅನಿರೀಕ್ಷಿತವಾಗಿ ಬರುವಂತದ್ದು, ಅದು ಮುಂದಾಗಿ ನಿರೀಕ್ಷೆ ಇದ್ದು ಬರುವಂತದ್ದು. ಮತ್ತೆ ಒಡಿಸ್ಸಾದಲ್ಲಿ ಚಂಡಮಾರುತ ಬೀಸಿದಾಗಿತ್ತು, ಅದಕ್ಕೆ ಅಲ್ಲಿ ಜನರನ್ನು ರಕ್ಷಿಸಲಿಕ್ಕೆ ಹೋಗ್ಲಿಕ್ಕಿತ್ತು. ಹಾಗೆ ಬೋಡೋ ಕಾರ್ಯಾಚರಣೆ ಆಗ್ತಾ ಇತ್ತು. ಬೋಡೋ ಉಗ್ರರದ್ದು ಹಾವಳಿ ಜಾಸ್ತಿ ಪೂರ್ವ ಭಾರತದಲ್ಲಿ ಆಗಿತ್ತು. ಅವಾಗ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿತ್ತು. ಮತ್ತೆ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಮೊದಲಿದ್ದು. ಅವಾಗ ಅಲ್ಲಿಗೂ ನಮ್ಮನ್ನು ಹಾಕಿದ್ರು. ಹೀಗೆಲ್ಲ ಬೇರೆ ಬೇರೆ ಕಡೆ ಹೋಗಿ. ಕಾರ್ಗಿಲ್ ಸಮಯದಲ್ಲಿ ಎಲ್ಲಿದ್ರಿ ಸರ್? ಇಲ್ಲ, ಕಾರ್ಗಿಲ್ ನಾನು ರಿಟೈರ್ಮೆಂಟ್ ಆಗಿದೆ, ಜಸ್ಟ್ ರಿಟೈರ್ಮೆಂಟ್. ಎಷ್ಟರಲ್ಲಿ ರಿಟೈರ್ಮೆಂಟ್ ಆದದ್ದು? ನಾನು 97ರಲ್ಲಿ ರಿಟೈರ್ಡ್ ಆದ. 97ರಲ್ಲಿ ರಿಟೈರ್ಡ್ ಆದ. 97 ಲಾಸ್ಟ್ಗೆ ರಿಟೈರ್ಡ್ ಆದ. ಅವಾಗ ಕಾರ್ಗಿಲ್ಗೆ ಪೂರ್ವ ಆಪರೇಷನ್ ರಕ್ಷಕ್ ನಡೆದಿತ್ತು, ಅದರಲ್ಲಿ ನಾನು ಭಾಗವಹಿಸಿದ್ದೇನೆ. ಆಪರೇಷನ್ ರಕ್ಷಕ್ ಅಂದ್ರೆ ಮೇಘದೂತ್ ಪ್ರಾರಂಭ ಆಯ್ತು. ಅದಾಗ ನಾನು ರಿಟೈರ್ಡ್ ಆಗಿ ಬಂದಾಗಿದೆ ಅಂತ ಹೇಳಿ. ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ಸರ್ ನಿಮಗೆ ಈ ಪ್ಲೇಸ್ ಅಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಯಾವ ಪ್ಲೇಸ್ ಹೇಳ್ಬೋದು? ಕಷ್ಟ ಅಂತ ಹೇಳಿ ಅಲ್ಲ, ಅಲ್ಲಿಯ ವಾತಾವರಣಕ್ಕೆ ಹೋಗಿ ಇಲ್ಲ, ನನಗೆ ಸಂಬಂಧ ನಮಗೆ ಹೆಚ್ಚಾಗಿ ಎಲ್ಲರಿಗೂ ಕ್ಲೈಮೇಟ್ ಸೆಟ್ ಆಗಿರ್ತದೆ. ಮತ್ತೆ ಆ ಏಜಿನಲ್ಲಿ ನಾವು ಆ ಫೀಲ್ಡ್ಗೆ ಹೋದ ನಂತರ ನಮಗೆ ಅಲ್ಲಿ ಬೇಡ ಅಂತ ಇಲ್ಲಿ ಆಗೋದಿಲ್ಲ ನನಗೆ ಅಂತ ಒಂದು ಧರ್ಮವೇ ಬರೋದಿಲ್ಲ. ಹೌದು. ಒಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ನಿಜವಾಗಿ ನಾವು ಟ್ರೈನಿಂಗ್ ಮಾಡಿದ್ದು,
ಯಾವ ತರಬೇತಿ ನಾವು ಹೊಂದಿದ್ದೇವೆ, ಯಾವ ಕೆಲಸಕ್ಕಾಗಿ ನಿಯುಕ್ತಿಗೊಂಡಿದ್ದೇವೆ, ಈ ಕೆಲಸವನ್ನು ಪೂರ್ಣ ನಮ್ಮ ಸಾಮರ್ಥ್ಯದೊಂದಿಗೆ ಮಾಡಿ ತೋರಿಸುವಂತ ಕಾಲ ಅವಕಾಶ ಅಂತೇಳಿ ನಾವು ಹಾಗೆ ಮಾನಸಿಕವಾಗಿ ನಾವು ರೆಡಿ ಆಗಿರ್ತೇವೆ. ಎಸ್, ಅದಕ್ಕೆ ಒಬ್ಬ ಸೋಲ್ಜರ್ ಆದವ ಎಂದಿಗೂ ವಾರ್ ಫೀಲ್ಡ್ ಕಷ್ಟ ಅಂತ ಹೇಳೋದಿಲ್ಲ. ಅವ ಅಲ್ಲಿ ಕಷ್ಟವನ್ನು ನೋಡೋದಿಲ್ಲ. ಅಲ್ಲಿ ಯಾಕಂದ್ರೆ ಯಾವುದೇ ಕೆಲಸವನ್ನು ಇದು ನಾನು ಮಾಡಬೇಕು ಅಂತ ಒಂದು ಇಷ್ಟಪಟ್ಟು ಮಾಡುವಂತ ಕೆಲಸ. ಹೌದು, ಅವನಿಗೆ ಕಷ್ಟ ಅಂತ ಅನ್ಸೋದಿಲ್ಲ. ಅದೇ ಈ ಪ್ಲೇಸ್ ಅಲ್ಲಿ ವಿಪರೀತ ಚಳಿ, ಇಲ್ಲಿ ಇಂತ ನಾವು -26 ಡಿಗ್ರಿಯಲ್ಲಿ ಇದ್ರೆ -26 ಡಿಗ್ರಿ ವಾತಾವರಣದಲ್ಲಿ ನಾವು ಸರ್ವಿಸ್ ಮಾಡಿದ್ದೀರಿ ಅಂತ ಹೇಳಿ. ಓಕೆ, ಒಂದಷ್ಟು ಪ್ಲೇಸ್ಗಳು, ಒಂದಷ್ಟು ವಿಚಾರಗಳೇ. ಇಲ್ಲಿ ನೀವು ನಿಮ್ಮ ಕಣ್ಣೆದುರು ಎಷ್ಟು ಜನರನ್ನ ಕಳ್ಕೊಂಡಿದ್ದೀರಿ? ಹೇಳಿದ್ರಿ. ಮತ್ತೊಬ್ರು ಅದೇ ಶ್ರೀಲಂಕಾದಲ್ಲಿ ಒಬ್ರು ನಟರಾಜನ್ ಅಂತ ಇದ್ರು, ನಮ್ಮ ತಮಿಳುನಾಡು. ಅವರು ನಮ್ದು ನಾವು ಶ್ರೀಲಂಕಾಕ್ಕೆ ಹೋದ ದಿವಸ ನಮ್ಮ ಜೊತೆಯಲ್ಲಿ ಗೂರ್ಖಾ ರೈಫಲ್ಸ್ನವ್ರ ಜೊತೆಲಿ ಇದ್ರು. ಅವರದ್ದು ಒಂದು 18 ಜನ ಒಂದು 10 ನಿಮಿಷದ ಗ್ಯಾಪ್ ಅಲ್ಲಿ ಡೆತ್ ಆಗಿದ್ರು. ಮತ್ತೊಮ್ಮೆ ಸಿಖ್ ರೆಜಿಮೆಂಟ್, ಸಿಖ್ ರೈಫಲ್ಸ್ ಅಂತ ಹೇಳ್ತಾರೆ, ಅವರದ್ದೊಂದು 8 ಜನ ಡೆತ್ ಆದನ್ನು ಕ್ಯಾಶುಯಾಲಿಟಿ ನಾವು ನೋಡ್ಬೇಕಾಗಿದೆ. ಇದೆಲ್ಲ ಕೆಲವೊಮ್ಮೆ ಫೈಟಿಂಗ್ ಟ್ರೂಪ್ ಅಲ್ಲಿ ವಾರ್ ಫೀಲ್ಡ್ ಅಲ್ಲಿ ಸೋಸಿಲ್ಲಿ ಅದೆಲ್ಲ ಇರು. ಸರ್, ನಿಮ್ಮಿಂದ ವಿರೋಧಿಗಳು ಯಾರಾದ್ರೂ ಹತರಾದವರು ಇದ್ದಾರಾ? ಇರ್ಬೋದು, ಅಂದ್ರೆ ನಾವು ಫೈರ್ ಮಾಡುವಾಗ ಈಗ ಅವರದ್ದು ನಮಗೆ ಅದು ಗೊತ್ತಾಗೋದಿಲ್ಲ. ಆದ್ರೂ ಕೂಡ ವಿರೋಧಿಗಳಿಗೆ ಫೈರಿಂಗ್ ಮಾಡುವಾಗ ಅವ್ರು ಬಿದ್ದದ್ರ ಮೇಲೆ ಕನ್ಫರ್ಮ್ ಆಗಿದೆ, ನಿಮ್ಮ ಕನ್ಫರ್ಮ್ ಆಗಿದೆ, ಅದು ನಾವು ಹೇಳಬಾರ್ದು ಅಂತ ಹೇಳಿ. ಹಾಗೆ ಎಸ್, ಇದು ಟೆರರಿಸ್ಟ್ಗಳಂದ್ರೆ ನಾವು ಹೇಳ್ತೇವೆ ಇಂತಿಷ್ಟು ನಾವು ಹಿಡಿದಿದ್ದೇವೆ ಅಂತೇಳಿ. ಅದು ನಾವು ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳನ್ನು ಹಿಡಿದಿದ್ದೇವೆ. ಅಂದ್ರೆ ನಾವು ಅವರನ್ನು ಹಿಡಿದು ಮತ್ತೆ ನಾವು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಆದ್ರೂ ವಿರೋಧಿಗಳು ನಿಮ್ಮ ಬಂದೂಕಿನಿಂದ ಹಸು ನೀಗಿದವರು ಇರಬಹುದು, ತುಂಬಾ 18 ವರ್ಷ ಸರ್ವಿಸ್ ಅಲ್ಲಿ ಹೇಳಿ. ಎಸ್, ಇದಿಷ್ಟು ಆರ್ಮಿಯ ಅನುಭವಗಳನ್ನ ನೀವು ಹೇಳುವಂತ, ಇದಿಷ್ಟು ನಿಮ್ಮ ಸೈನ್ಯದಲ್ಲಿ ನಿಮ್ಮ ಅನುಭವಗಳನ್ನು ನೀವು ಹಂಚಿಕೊಂಡ್ರಿ, ಹೇಳಿದ್ರಿ ವಿಚಾರಗಳು. 18 ವರ್ಷಗಳ ಕಾಲ ಸರ್ವಿಸ್ ಅನ್ನ ಮಾಡಿದ್ದೀರಿ ಅಂತ ಹೇಳಿ. 18 ವರ್ಷಗಳ ಕಾಲ ಸರ್ವಿಸ್ ಅಂತ ಹೇಳಿ ಅದು ಹೇಗೆ ಡಿಸೈಡ್, ಮೊದಲೇ ಅಗ್ರಿಮೆಂಟ್ ಆಗುತ್ತಾ ಅಥವಾ ಹೇಗೆ ಸರ್? ಅದು ಹಾಗಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಪೆನ್ಷನ್ ಪೂರ್ಣ ಸೇವೆ ಸಲ್ಲಿಸಿ ಅವನಿಗೆ ಪೆನ್ಷನ್ಗೆ ಉಪಲಬ್ಧಿ ಬೇಕು ಅಂತಿದ್ರೆ 15 ವರ್ಷ ಮಾಡ್ಲೇಬೇಕಾಗ್ತದೆ. ಎಷ್ಟು ಸರ್? 15. ಓಕೆ. 15 ವರ್ಷದ ಯಾರು ಪೂರ್ಣ ಸೇವೆ ಅವಧಿ ಪೂರ್ಣಗೊಳಿಸಿದ್ದಾನೆ ಅಂದ್ರೆ ನಾವು ಎನ್ರೋಲ್ಮೆಂಟ್ ಆಗ ನಮ್ಮ ಸರ್ವಿಸ್ ಟರ್ಮ್ ಅಂಡ್ ಕಂಡೀಷನ್ಸ್ ಬರೆದಿರ್ತಾರೆ. ಈಗ 18 ವರ್ಷ ಮಾಡಿದ್ದಾರೆ. ಈಗ ಪೆನ್ಷನ್ ಬರ್ಬೇಕಾದ್ರೆ 18 ವರ್ಷ ಮಾಡಿದ್ದಾರೆ. ಹಾಗೆ 15 ವರ್ಷಕ್ಕಿಂತ ಹಿಂದೆ ನಮಗೆ ಬಿಡಬೇಕು ಅಂತಿದ್ರೆ ಬಿಡಬಹುದು. ಪೆನ್ಷನ್ ಬರುವುದಿಲ್ಲ ಅಂತ ಹೇಳಿ. ಹಾಗೆ ಅಂದ್ರೆ ಅವ ಬಿಡಬೇಕು ಅಂತಲೇ ಅವನಿಗೆ ಅನ್ಸಿದ್ರೆ ಯಾವಾಗ ಕೂಡ ಬಿಡ್ಲಿಕ್ಕೆ ಬಿಡಬಾರ್ದು ಅಂತ ಏನಿಲ್ಲ. ಸಕಾರಣಗಳಿದ್ರೆ ಕಳಿಸ್ಕೊಡ್ತಾರೆ. ಅಂತೆ ಒಟ್ರೆ ಒಂದು ಸ್ವಲ್ಪ ಮಾಡಿ ಬರುದು ಹಾಗೆ ಅದಕ್ಕೆ ಅವಕಾಶ. ಯಾಕಂದ್ರೆ ಒಬ್ಬನಿಗೆ ಟ್ರೈನಿಂಗ್ ತರಬೇತಿ ಕೊಡ್ಬೇಕು ಅಂತಾದ್ರೆ ಒಬ್ಬ ಪೂರ್ಣ ಕಾಲಿಕವಾದ ಸೋಲ್ಜರ್ ಅಂತ ಆಗ್ಬೇಕಂತಾರೆ ಗೌರ್ಮೆಂಟ್ಗೆ ಲಕ್ಷಗಟ್ಟಲೆ ಖರ್ಚಿದೆ. ಅಷ್ಟಿದೆ. ಹೌದು. ಈಗ ನಮಗೆ ಅಷ್ಟು ಖರ್ಚು ಮಾಡಿ ಒಬ್ಬನನ್ನು ತಯಾರು ಮಾಡಿ ಆದ ಕೂಡಲೇ ಅವ ಇನ್ನೇನು ಡ್ಯೂಟಿಗೆ ರೆಡಿ ಆಗೋ ಸಂದರ್ಭದಲ್ಲಿ ಅವ ಬಿಟ್ಟು ಹೋಗ್ತಂದ್ರೆ ಹೌದೌದು, ಅವನಿಗೆ ಹಾಕಿದಂತಹ ಬಂಡವಾಳ. ಈಗ ಸರ್ಕಾರ ನಮ್ಮ ಮೇಲೆ ಬಂಡವಾಳ ಹಾಕಿರ್ತಲ್ಲ, ನಮಗೆ ಬೇಕು ತರಬೇತಿಗಾಗಿ ಎಷ್ಟು ಇಕ್ವಿಪ್ಮೆಂಟ್ ಗಳನ್ನು ಯೂಸ್ ಮಾಡ್ತದೆ, ಎಷ್ಟು ವೇಪನ್ ಅಲ್ಲಿ ಯೂಸ್ ಆಗ್ತದೆ, ಎಲ್ಲ ನಾವು ನೋಡ್ಬೇಕಾಗುತ್ತೆ. ಸರ್, ನಿಮ್ಮದು ಇದಿಷ್ಟು ಆರ್ಮಿ ಅನುಭವಗಳನ್ನ ಹಂಚಿಕೊಂಡ್ರಿ, ಒಂದಷ್ಟು ಎಲ್ಲ ವಿಚಾರಗಳನ್ನ. ಮತ್ತೆ ನಿಮ್ಮ ಫ್ಯಾಮಿಲಿ, ನಿಮಗೆ ಮದುವೆ ಅನ್ನುವಂಥದ್ದು ಯಾವಾಗ ಆಗ್ತದೆ? ನಾನು 90 ಇಸ್ವಿಯಲ್ಲಿ ಮದುವೆ ಆದದ್ದು. 90 ಇಸ್ವಿಯಲ್ಲಿ ನಾನು ರಜೆಯಲ್ಲಿ ಬಂದಿದ್ದೆ. ಅವಾಗ ತಂದೆಯವರು ಹೇಳಿದ್ರು, ನೀನು ಈಗ ಸಾಮಾನ್ಯ ನಿನ್ನ ಪ್ರಾಯದಲ್ಲಿ ಎಲ್ಲರೂ ಮದುವೆ ಆಗ್ತಾ ಇದ್ದಾರೆ, ನೀನು ಯಾವಾಗ ಈಗಲೇ ಮದುವೆ ಆಗ್ಬೇಕಂತ ಇದ್ದೀರಾ, ನಿವೃತ್ತಿ ನಂತರ ಆಗ್ಬೇಕಂದ್ರೆ ಹೇಗೆ ನಿನ್ನ ಅಭಿಪ್ರಾಯ ಅಂತ ಕೇಳಿದ್ರು. ಆಗ ಮತ್ತೆ ನಾನು ಅದೇ 89ರಲ್ಲಿ ಬಂದಾಗ ಕೇಳಿದ್ರು. ಹೇಳಿದ್ರೆ ಮುಂದಿನ ಸಲ ರಜೆಯಲ್ಲಿ ಬಂದಾಗ ಆಲೋಚನೆ ಮಾಡುವ ಅಂತ ಅಷ್ಟೇ. ಹಾಗೆ ಮತ್ತೆ 90ನೇ ಇಸ್ವಿಯಲ್ಲಿ ಬಂದಾಗ ಮಾಡಿ ಹುಡುಗಿ. ನಿಮ್ಮ ಮಿಸ್ಸಸ್ ಅವರು ಎಲ್ಲಿ? ಅವರ ಫ್ಯಾಮಿಲಿ ಬಗ್ಗೆ? ಅವರು ಮಿಸ್ಸಸ್ ಇಂದ ತವ್ರ ಮನೆ ಅವಾಗ ಅದು ಕೇರಳ ಗಡಿ ಇತ್ತು, ಪೆರ್ಲದ ಹತ್ರ. ಮಕ್ಕಳು ಸರ್? ಇಬ್ರು ಮಕ್ಕಳು. ಏನ್ ಮಾಡ್ತಾರೆ? ಮಗಳು ಮತ್ತು ಈಗ ಮಗಳು ಅಳಿಯ ಅವರೆಲ್ಲ ಈಗ ಅಮೆರಿಕದಲ್ಲಿದ್ದಾರೆ.
ಮಗಳು ಫಿಸಿಕ್ಸ್ ಅಲ್ಲಿ PG ಪೋಸ್ಟ್ ಗ್ರಾಜುಯೇಟ್ ಆದ್ದು, ಮತ್ತೆ ಆಸ್ಟ್ರೋಫಿಸಿಕ್ಸ್ ಡಿಪ್ಲೊಮಾ ಮಾಡಿದ್ಲು. ಹಾಗೆಲ್ಲ ಮಾಡಿ ಅವಳು ಅಲ್ಲಿ ಅಮೆರಿಕದಲ್ಲಿದ್ದಾಳೆ. ಅಳಿಯನು ಕೂಡ PhD ಆಗಿ ಅಲ್ಲಿ ಇದ್ದಾನೆ. ಭಾರತದ ಆದಿತ್ಯ ಮಿಷನ್ ಅಲ್ಲಿ ಕೂಡ ಅಳಿಯ ವರ್ಕ್ ಮಾಡಿದ್ದಾನೆ ಸೈಂಟಿಸ್ಟ್ ಆಗಿ. ಈಗ ಅಮೆರಿಕದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಎರಡನೇ ಮಗ ಸೊಸೆ ಇಬ್ಬರು ಕೂಡ ಮಣಿಪಾಲದಲ್ಲಿದ್ದಾರೆ. ಸೈಬರ್ ಸೆಕ್ಯೂರಿಟಿಯಲ್ಲಿ PhD, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಿ ಸೈಬರ್ ಸೆಕ್ಯೂರಿಟಿಯಲ್ಲಿ PhD ಮಾಡಿ ಇರುವಂಥದ್ದು. ರಿಟೈರ್ಮೆಂಟ್ ನಂತರ ಈಗ 97 ಅಲ್ಲಿ ರಿಟೈರ್ಮೆಂಟ್ ಆಗುತ್ತೆ. ನಂತರ ಈ ಮಾಮೂಲಿ ಇದಕ್ಕೆ ಹೇಗೆ ಒಗ್ಗಿಕೊಂಡ್ರಿ? ಅಂದ್ರೆ ನಾನು ಸೇನೆಯಿಂದ ನಿವೃತ್ತನಾದ್ರೂ ಕೂಡ ವೃತ್ತಿಯಿಂದ ಪ್ರವೃತ್ತಿಯಿಂದ ನಿವೃತ್ತನಾಗ್ಲಿಲ್ಲ. ನನ್ನ ಅವಾಗಿಂದಲೇ ಉದ್ದೇಶ ಇತ್ತು, ನನಗೆ ಯಾರೋ ಹೇಳಿಕೊಟ್ಟಿದ್ದಾರೆ, ನನಗೆ ನನ್ನ ಭವಿಷ್ಯವನ್ನು ಒಳ್ಳೆ ದಾರಿಯಲ್ಲಿ ತಂದಿದ್ದೇನೆ. ನಮ್ಮ ದೇಶ ಒಳ್ಳೇದಾಗ್ಬೇಕಂತಂದ್ರೆ ನಾವು ಯುವ ಪೀಳಿಗೆಯನ್ನು ಆದಷ್ಟು ಒಳ್ಳೆ ದಾರಿಗೆ ತರಬೇಕು. ಆದ್ರಿಂದ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಹೆಚ್ಚಾಗಿ ಈ ಬಡ ಮಕ್ಕಳು, ಅವರಿಗೆ SLC ನಂತರ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿರ್ತಿಲ್ಲ, ಆರ್ಥಿಕ ಮುಗ್ಗಟ್ಟಿರ್ತಿತ್ತು, ಅಂತವ್ರನ್ನ ಫೈಲಾದ ಮಕ್ಕಳಿಗೆ ಅಥವಾ ಹೆಚ್ಚಿನ ಇದಕ್ಕೆ ಹೋಗ್ಲಿಕ್ಕೆ ಆಗದಂತ ಮಕ್ಕಳನ್ನ ನೋಡಿಕೊಂಡು ಅಂತವರಿಗೆ ನಾನು ಈ ಪ್ಲಂಬಿಂಗ್ ಇದೆಲ್ಲ ಒಂದು ಹಾರ್ಡ್ವೇರ್ ಶಾಪ್ ಓಪನ್ ಮಾಡಿದೆ ಉಜಿರೆಯಲ್ಲಿ. ಅದರ ಜೊತೆಲಿ ಇಂಥ ಹುಡುಗರ ಒಂದು 2-3 ವರ್ಷ ಅವರಿಗೊಂದು ರೀತಿಯ ಹಾಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ವರ್ಕ್, ಅಂದ್ರೆ ಸಣ್ಣ ಅವರು ಸ್ವ ಉದ್ಯೋಗ ಮಾಡಿ ಜೀವನ ಮಾಡ್ಲಿಕ್ಕೆ ಬೇಕಾದಂತ ಅವರಿಗೆ ವೃತ್ತಿ ಕೌಶಲ್ಯ ಬರುವಷ್ಟು ಅವರನ್ನು ತರಬೇತಿಗೊಳಿಸಿ ಅವರನ್ನು ಇಂಡಿಪೆಂಡೆಂಟ್ ಆಗಿ ಜೀವಿಸಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೆ. ಹಾಗೆ ತುಂಬಾ ಹುಡುಗರು ನನ್ನ ಅಂಗಡಿಯಲ್ಲಿ ಇರೋ ಕೆಲಸ ಇದು ಮಾಡ್ಕೊಂಡು ಇವತ್ತಿಗೆ ಒಳ್ಳೊಳ್ಳೆ ಪ್ಲಂಬರ್ ಆಗಿದ್ದಾರೆ. ಈಗ ಶಾಪ್ ಅಲ್ಲಿ ಯಾರಿದ್ದಾರೆ ಸರ್? ಅಲ್ಲ, ಶಾಪಿಗೆ ನಾನು ಬಿಟ್ಟಿದ್ದೆ. ಈಗ ಮಕ್ಕಳೆಲ್ಲ ಬೇರೆ ಹೋಗಿ ಸೆಟ್ಲ್ ಆಗಿದ ನಂತರ ನಾನು ಶಾಪ್ ಈಗ ರಿಟೈರ್ಮೆಂಟ್ ಆಗುವಾಗ ಎಷ್ಟು ವಯಸ್ಸು ಸರ್ ನಿಮಗೆ? ಆಗ ನನಗೆ 37 ವರ್ಷ. 37. 18 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡ್ಲಿಕ್ಕೆ ಆಗುದಿಲ್ಲ? ಆಗ್ತಿತ್ತು, ನನಗೆ ಮತ್ತೆ ಮಾಡ್ಬೋದಿತ್ತು. ನೀವು ಮತ್ತೆ ಬೇಗ ರಿಟೈರ್ಮೆಂಟ್? ನನಗೆ ನಾನು ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದೆ. ಮಗ ಏನಾಯ್ತಂದ್ರೆ ನಾನು ಬೆಳಿಗ್ಗೆ ಬೇಗ ಡ್ಯೂಟಿಗೆ ಹೋಗ್ತಿದ್ದೆ, ಮಕ್ಕಳು ನಿದ್ರೆ ಮಾಡ್ಕೊಂಡಿರ್ತಿದ್ರು. ನಾನು ಮಕ್ಕಳನ್ನ ನೋಡ್ತೇನೆ, ಮಕ್ಕಳಿದ್ದಾಗ ನಾನು ಇರೋದಿಲ್ಲ. ಸಂಜೆ ನಾನು ಬರುವಷ್ಟೊತ್ತಿಗೆ ಮಕ್ಕಳು ನಿದ್ರೆ ಮಾಡಿ ಆಗಿರ್ತಿತ್ತು. ಅವರು ಕೆಳಗೆ ಅಪ್ಪ ಇಲ್ವಾ ಅಂತ ಕೇಳುವಂತ ಪರಿಸ್ಥಿತಿ ಎದುರಾಯ್ತು. ನನಗೆ ಅವಾಗ ತುಂಬಾ ಫೀಲ್ ಆಯ್ತು. ಇಲ್ಲ, ಇದು ಮಕ್ಕಳಿಗೆ ಕಾಲೇಜ್ ಶಾಲಾ ವಿದ್ಯಾಭ್ಯಾಸಕ್ಕೆಲ್ಲ ಬಂದವ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತೇವೆ ಕನ್ನಡ. ಮತ್ತೆ ಹಾಗೆ ಎಷ್ಟು ಖುಷಿ ಇದೆ ಸರ್ ಡ್ಯೂಟಿ ಮಾಡಿ ಆರ್ಮಿಯಲ್ಲಿ ಸೈನಿಕ ಆದಕ್ಕೆ? ಎಷ್ಟು ಖುಷಿ ಇದೆ? ಅಲ್ಲ, ನನ್ನ ಪ್ರತಿಯೊಬ್ಬನು ಒಂದು ಶಿಸ್ತುಬದ್ಧವಾದ ಜೀವನ ನಡೆಸಬೇಕು ಅಂತ ಇದ್ರೆ ಸೈನಿಕ ಶಿಸ್ತು ಇದ್ದವರಿಗೆ ಅದು ಸಾಧ್ಯ. ಆದ್ರಿಂದ ಪ್ರತಿಯೊಬ್ಬನು ಈ ಶಿಸ್ತು ಕಲೀಲೇಬೇಕು. ನಾವು ಶಿಸ್ತು ಕಲಿತಷ್ಟು ನಮ್ಮ ಜೀವನ ಮಟ್ಟ ಒಳ್ಳೇದಾಗ್ತದೆ. ಜೀವನ ಮಟ್ಟ, ನಮ್ಮ ವ್ಯವಹಾರಗಳೆಲ್ಲ ಒಳ್ಳೇದಾದ ಕೂಡ ಅದು ದೇಶ ಅಭಿವೃದ್ಧಿ ಆಗ್ತದೆ. ಹಾಗೆ ಪ್ರತಿಯೊಬ್ಬನು ಇದನ್ನು ಆದಷ್ಟು ಮಿನಿಮಮ್ ಒಂದು 5 ವರ್ಷ ಆದ್ರೂ ಸೇವೆ ಮಾಡಬೇಕು ಅಂತ ಹೇಳೋದು ನನ್ನ ಒಂದು. ಸರ್, ಈಗ ನೀವಿರುವಂತಹ ಕಾಲಘಟ್ಟಕ್ಕೂ ಪ್ರಸ್ತುತ ಈಗಿನ ಆರ್ಮಿ ವಿಚಾರಕ್ಕೂ ತುಂಬಾ ಬದಲಾಗಿರಬಹುದು. ನೀವು ಹೇಳುವ ಪ್ರಕಾರ ಈಗ ಏನು ಚೇಂಜಸ್ ಅನ್ನ ನೋಡಿದ್ದೀರಿ ನೀವು ನಿಮ್ಮ ಕಾಲಘಟ್ಟಕ್ಕೆ? ಅವಾಗ ಇದ್ದಂತ ನಮ್ಮ ಯುದ್ಧ ಸಾಮಗ್ರಿ ಅಂದ್ರೆ ಸಲಕರಣೆ, ಇಕ್ವಿಪ್ಮೆಂಟ್ಸ್, ಈಗ ಲೇಟೆಸ್ಟ್ ಟೆಕ್ನಿಕಲ್ ಟೆಕ್ನಾಲಜಿಯ ಇದು ಬರುವಾಗ ತುಂಬಾ ಭೂಮಿ ಆಕಾಶದ ಅಂತರ ಹೇಳಿದಾಗ ವ್ಯತ್ಯಾಸ. ಈಗೆಲ್ಲ ಹೇಗೆ ಅಂತ ಎಲ್ಲ ಮ್ಯಾಕ್ಸಿಮಮ್ ಟೆಕ್ನಿಕಲ್ ಎಫಿಷಿಯನ್ಸಿ ಜಾಸ್ತಿ. ಮೊದಲು ಮ್ಯಾನ್ ಹ್ಯಾಂಡ್ಲಿಂಗ್, ಮಸಲ್ ಪವರ್ ಜಾಸ್ತಿ ಯೂಸ್ ಆಗ್ತಿತ್ತು. ಡಿಫೆನ್ಸ್ಗೆ ಮಸಲ್ ಪವರ್ ಹೆಚ್ಚು ಯೂಸ್ ಆಗ್ತಿತ್ತು. ಈಗ ಮಸಲ್ ಪವರ್ ಇಲ್ಲ, ಟೆಕ್ನಿಕಲ್ ಇಕ್ವಿಪ್ಮೆಂಟ್, ಲಾಂಗ್ ರೇಂಜ್ ಗನ್ಗಳು ಬರ್ತವೆ, ಎಲ್ಲ ಟೆಕ್ನಿಕಲ್ ಇದರಲ್ಲಿ ರಿಮೋಟ್ ಇರ್ತದೆ. ನಿಮ್ಮ ಡ್ಯೂಟಿ ಟೈಮಲ್ಲಿ ಜೊತೆ ಇದ್ದವರು ಈಗಲೂ ಕೂಡ ಆಪ್ತತೆ ಉಂಟಾ, ಕಾಂಟ್ಯಾಕ್ಟ್ ಇದ್ದಾರಾ? ನಾವು ಇವತ್ತಿಗೆ ತುಂಬಾ ನಾವು ವಾಟ್ಸಪ್ ಗ್ರೂಪ್ ಅಂತ ಮಾಡಿಕೊಂಡು ಎಲ್ಲ ಆಲ್ ಇಂಡಿಯಾ ಲೆವೆಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ.